ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನೋಡಿರಿ ಸ್ನೇಹಿತರೆ. ನಾವು ಕೂಡ ತುಂಬ ಸೂಪರಾಗಿದ್ದೀವಿ ನೋಡಿರಿ. ತುಂಬಾ ಟೇಸ್ಟಿಯಾಗಿರೋಂಥ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಅದು ಯಾವ ರೆಸಿಪಿಯಪ್ಪ ಅಂತಂದರೆ ಸೂಪರಾಗಿದೆ ಮತ್ತು ತುಂಬಾ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡು ನೋಡಿರಿ. ಮೆಂತ್ಯ ಸೊಪ್ಪಿನ ಪರೋಟ ತುಂಬ ಟೇಸ್ಟಿಯಾಗಿರುತ್ತೆ ರೀ. ಈ ಮೆಂತ್ಯ ಸೊಪ್ಪಿನ ಪರೋಟ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ಅಷ್ಟೇ ಟೇಸ್ಟಿಯಾಗಿ ಕೂಡ ಮಾಡ್ಕೋಬೋದು. ನೀವು ಅನ್ಕೋಬೋದು, ಅಯ್ಯಪ್ಪ ಮೆಂತ್ಯ ಸೊಪ್ಪಿಂದು ಪರೋಟ ಚೆನ್ನಾಗಿರುತ್ತಾ, ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಅಲ್ವಾ ಅಂತ ಅನ್ಕೋಬೋದು ರೀ ಸ್ನೇಹಿತರೆ. ಇವಾಗ ನಾನು ಮಾಡೋ ವಿಧಾನದಾಗ ನೀವು ಕೂಡ ಒಂದು ಸಲ ಮಾಡಿ ನೋಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತಾ, ಖಂಡಿತ ಇಷ್ಟಪಡ್ತೀರಾ. ಪ್ರತಿಯೊಬ್ಬರಿಗೂ ಕೂಡ ಈ ಮೆಂತ್ಯ ಸೊಪ್ಪಿನ ಪರೋಟ ಇಷ್ಟ ಆಗುತ್ತಾ ಅಂತ ಅಂದ್ಕೊಂಡೇನೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ರೀ. ಈ ಮೆಂತ್ಯ ಸೊಪ್ಪಿನ ಪರೋಟ ಹೆಂಗೆ ಮಾಡೋದು, ಏನೆಲ್ಲ ಬೇಕು ಅಂತ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ಸ್ಕಿಪ್ ಮಾಡಿದೆ ನೋಡಿರಿ. ತುಂಬ ಟೇಸ್ಟಿಯಾಗಿರೋಂಥ ಮೆಂತ್ಯ ಸೊಪ್ಪನ್ನ ಇವತ್ತು ನಾವು ನಮ್ಮ ಮನೆಯೊಳಗೆ ಹೆಂಗೆ ಮಾಡ್ತೀವಿ ಅಂತ ಶೇರ್ ಮಾಡ್ಕೊಳಕತ್ತೀನಿ. ಬರ್ರಿ, ಇದಕ್ಕೇನೆಲ್ಲ ಬೇಕು, ಹೆಂಗೆ ಮಾಡೋದು ಅಂತ ಹೋಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ. ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ನೋಡಿ, ಮೆಂತ್ಯ ಸೊಪ್ಪಿನ ಪರೋಟ ಮಾಡೋದಕ್ಕೆ ನಾನು ಮೆಂತ್ಯ ಸೊಪ್ಪು ಮುಂಚೆನೇ ಸೋಸಿ ತೊಳೆದ್ಬಿಟ್ಟು ನಾನು ಒಂದು ಕಾಟನ್ ಬಟ್ಟೆ ಮ್ಯಾಗ ಹಾಕಿದ್ದೆ ರೀ. ಅದು ಇವಾಗ ಚೆನ್ನಾಗಿ ಗಾಳಿ ಆಡ್ಯದಂದ್ರೆ ನೀರೆಲ್ಲ ಹೋಗ್ಯದ. ಅದನ್ನು ಕಟ್ ಮಾಡಿ ಇಟ್ಕೊಂಡಿನಿ. ಇಲ್ಲಿ ಒಂದು ಅರ್ಧ ಇಂಚಿನಷ್ಟು ಹಸಿ ಎಲ್ಲ ಕಟ್ ಮಾಡ್ಕೊಂಡಿನಿ ರೀ. ಇಲ್ಲಿ ಹಸಿ ಈರುಳ್ಳಿ ತಪ್ಪಲ ಹೇಳುತ್ತೆ ನೋಡಿರಿ, ಹಸಿ ಈರುಳ್ಳಿ ಐತಿ. ಇಲ್ಲಿ ಒಂದು ಚಿಕ್ಕ ಸೈಜಿಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ರೀ. ಇದು ಇಷ್ಟನ್ನು ನಾನು ತೊಗೊಂಡು ಇಲ್ಲಿ ನೋಡಿರಿ ಗೋಧಿ ಹಿಟ್ಟನ್ನು ಸೋಸಿಟ್ಕೊಂಡಿದ್ದೀನಿ. ಮತ್ತು ಆಲ್ರೆಡಿ ನಾನು ಆಲೂಗಡ್ಡೆನೂ ಕೂಡ ಕುದಿಸಿಟ್ಕೊಂಡಿನಿ. ಕುದಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿನಿ. ಇಲ್ಲಿ ಒಂದು ಸ್ವಲ್ಪ ಹಾಲು ತೊಗೊಂಡಿನಿ ರೀ. ಇಲ್ಲಿ ಒಂದು ಚಿಕ್ಕ ಸೈಜ್ ಇರೋಂಥ ಟೊಮೊಟೊನ ಸಣ್ಣಗೆ ಕಟ್ ಮಾಡ್ಕೊಂಡಿನಿ ರೀ. ಇವಾಗ ಫಸ್ಟಿಗೆ ನಾವು ಇಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳಮ್ರಿ. ಆ ನಂತರ ಆಲೂಗಡ್ಡೆ ಕುದಿಸಿಟ್ಟಿನಲ್ರಿ ಸ್ಟೆಪ್ಪಿಂಗ್ನ ರೆಡಿ ಮಾಡ್ಕೊಳಮ್ರಿ. ಇವಾಗ ಫಸ್ಟ್ ಹಿಟ್ಟು ನಾದಿಟ್ಕೊಳಮ್ರಿ. ಹಿಟ್ಟು ನಾದ್ಕೋಬೇಕಾದ್ರೆ ಏನೆಲ್ಲ ಹಾಕೋತೀನಿ ಅಂತ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಬರೀ ಇವಾಗ ಫಸ್ಟಿಗೆ ನಾವು ಹಿಟ್ಟನ್ನು ಕಲಸಿಡಮ್ರಿ. ನೋಡಿರಿ, ನಾನು ಸೋಸಿಟ್ಟಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿನಿ ರೀ. ಒಂದು ಅರ್ಧ kg ಆಗಷ್ಟು ಹಿಟ್ಟನ್ನು ತೊಗೊಂಡಿನಿ ರೀ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಮ್ರಿ. ನೋಡ್ಕೊಂಡೇ ಹಾಕ್ಕೋಬೇಕ್ರಿ, ಯಾಕಂದ್ರೆ ನಾವು ಸ್ಟೆಪ್ಪಿಂಗ್ ಮಾಡ್ಕೋತೇವಲ್ರಿ, ಅದಕ್ಕೂ ನಾವು ಉಪ್ಪು ಹಾಕಿ ಮಾಡಿರ್ತೀವಿ. ಹಾಗಾಗಿ ಸ್ವಲ್ಪ ನೋಡ್ಕೊಂಡೇ ಹಾಕೋಬೇಕಾಗ್ತದ. ಉಪ್ಪು ಹಾಕ್ಕೊಂಡು ಬಳಕ ಇಲ್ಲಿ ಸ್ವಲ್ಪ ಅಜ್ವೇನ ತೊಗೊಂಡಿನಿ ರೀ ಸ್ನೇಹಿತರೆ. ಅಜ್ವೇನ ಹಾಕ್ಕೊಳಕತ್ತೀನಿ. ಇವಾಗ ನಾನು ಹಸಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ. ಅಂದ್ರೆ ತಪ್ಪಲ ರೀ, ಹಸಿ ತಪ್ಪಲ ಅಂತ ಹೇಳ್ತೆ ನೋಡಿರಿ. ಅದ್ರಾಗ ಒಂದು ಅರ್ಧದಷ್ಟು ನಾನು ಇಲ್ಲೇ ಹಾಕೋತೀನಿ ರೀ. ಒಂದು ಸ್ವಲ್ಪ ನಾನು ಒಗ್ಗರಣೆಗೆ ಇಟ್ಕೊಂಡಿನಿ. ಅಂದ್ರೆ ಸ್ಟೆಪ್ಪಿಂಗ್ ರೆಡಿ ಮಾಡ್ಕೊಳಕ್ಕೂ ಬೇಕಲ್ರಿ, ಅಲ್ಲಿನೂ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ನಾನು ಹಾಕಿದ್ದೀನಿ ರೀ, ಒಂದು ಅರ್ಧ ಅದಕ್ಕೆ, ಒಂದು ಅರ್ಧ ಇದಕ್ಕೆ ನಾನು ಯಾಕೆ ಹಾಕ್ಕೊಂಡಿನಿಯಪ್ಪ ಅಂದ್ರೆ, ನಾವು ಒಗ್ಗರಣೆ ಮಾಡಬೇಕಾದ್ರೆ ಅದು ಎಣ್ಣೆ ಒಳಗೆ ಸ್ವಲ್ಪ ತುಂಬ ಫ್ರೈ ಆಗಿಬಿಡ್ತದೆ ರೀ. ಅದಕ್ಕೆ ಇದರ ಟೇಸ್ಟ್ ನಮಗೆ ಕೊಡಂಗಿಲ್ಲ ಜಾಸ್ತಿ. ಹಾಗಾಗಿ ನಾನಿಲ್ಲಿ ಹಿಟ್ಟಿನೊಳಗೆ ಹಾಕಿ ನಾದದೀವಂದ್ರೆ ಈ ಈರುಳ್ಳಿ ತಪ್ಪಲ ಹಸಿ ಘಮ ತುಂಬ ಟೇಸ್ಟ್ ಇರುತ್ತೆ ರೀ ತಿನ್ಬೇಕಾದ್ರೆ. ಇವಾಗ ನಾವು ರೊಟ್ಟಿ ಒಟ್ಟಿಗೆ ಎಲ್ಲ ತಿಂತಾ ಇರ್ತೀವಿ ನೋಡಿರಿ, ಎಷ್ಟು ಚೆನ್ನಾಗಿರುತ್ತೆ. ಅದೇ ರೀತಿ ಟೇಸ್ಟ್ ಕೊಡುತ್ತಾ. ಹಾಗಾಗಿ ನಾನಿಲ್ಲಿ ಒಂದು ಅರ್ಧದಷ್ಟು ಗೋಧಿ ಹಿಟ್ಟಿನೊಳಗೆ ಹಾಕ್ಕೊಂಡಿನಿ ರೀ. ಹಾಕ್ಕೊಂಡು ನಾದ್ಕೊಳಕತ್ತೀನಿ. ಅಜ್ವೇನ, ಉಪ್ಪು, ಹಸಿ ಉಳ್ಳಾಗಡ್ಡಿ, ತಪ್ಪಲ ಹಾಕ್ಕೊಂಡಿನಿ. ಇಲ್ಲಿ ಹಾಲು ರೀ. ಹಾಲು ಸ್ವಲ್ಪ ಬೇಕು ರೀ, ತುಂಬ ಜಾಸ್ತಿ ಹಾಲು ಬೇಕತ್ತೇನಿಲ್ಲ. ಹಾಲು ಯಾಕೆ ಹಾಕ್ಕೊಳ್ಬೇಕಪ್ಪ ಅಂದ್ರೆ, ನಾವು ಹಾಲು ಹಾಕ್ಕೊಂಡು ನಾದ್ಕೊಂಡೇವಂದ್ರೆ ತುಂಬ ಟೇಸ್ಟ್ ಇರುತ್ತೆ. ಹಾಲು ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ, ಹಾಕ್ಕೊಳ್ಬೇಕತ್ತೇನಿಲ್ಲ ರೀ. ಅಂದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ನಾನಿಲ್ಲಿ ಒಂದು ಸ್ವಲ್ಪ ಹಾಲು ಹಾಕ್ಕೊಳಕತ್ತೀನಿ. ಸ್ವಲ್ಪ ಹಾಕ್ಕೊಂಡ್ರೂ ಸಾಕು, ತುಂಬ ಹಾಕ್ಕೋಬೇಕು, ಹಾಲು ಒಳಗೆ ನಾದ್ಕೋಬೇಕಂತೇನಿಲ್ಲ ರೀ. ಇದು ಚೆನ್ನಾಗಿ ಇವಾಗ ನಾವು ಕೈಯಿಂದನೇ ಹಿಟ್ಟು ನಾದ್ಕೋಬೇಕು ರೀ. ಇವಾಗ ನಾವು ಚಪಾತಿ ಯಾವ ರೀತಿ ಚಪಾತಿ ಮಾಡ್ಬೇಕಾದ್ರೆ ನಾದ್ತೇವೆ ನೋಡಿರಿ, ಅದೇ ರೀತಿ ನಾವು ಹಿಟ್ಟನ್ನ ಕಲಿಸ್ಕೋಬೇಕು ನೋಡಿರಿ. ಇವಾಗ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ನಾದ್ಕೊಳಕತ್ತೀನಿ ರೀ. ಪೂರ್ತಿ ಹಾಲು ಬೇಕತ್ತೇನಿಲ್ಲ ರೀ. ಆಮ್ಯಾಗ ನೀವು ನೀರು ಹಾಕ್ಕೊಂಡು ಕೂಡ ಇದನ್ನು ಕಲಿಸ್ಕೋಬೋದು ನೋಡಿರಿ. ಇಲ್ಲಿ ಇನ್ನಿಷ್ಟು ಹಾಲು ಅದಾವು, ಇದು ಇಷ್ಟು ನಾನು ಹಾಕೋತೀನಿ ನೋಡಿರಿ. ಒಂದು ಅರ್ಧ ಬಟ್ಲ, ಈ ಬಟ್ಲಲ್ಲಿ ನಾನು ಒಂದೊಂದು ಅರ್ಧ ಬಟ್ಲ ಹಾಲನ್ನ ತೊಗೊಂಡಿದ್ದೆ. ಹಾಲು ಹಾಕೋದ್ರಿಂದ ನಾವು ಮಾಡ್ತಾಯಿರೋ ಮೆಂತ್ಯ ಸೊಪ್ಪಿನ ಪರೋಟ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತದೆ ರೀ. ಹಾಗಾಗಿ ನಾನು ಹಾಕ್ಕೊಳಕತ್ತೀನಿ. ಕೆಲವರಿಗೆ ಹಾಲು ಇಷ್ಟ ಆಗಂಗಿಲ್ಲ, ಹಾಲು ಇಷ್ಟ ಇಲ್ಲಪ್ಪ ಅನ್ನೋರು ಅವರು ಬಿಡ್ಬೋದು ರೀ, ಹಾಕೋಲೇಬೇಕತ್ತಿಲ್ಲ ನೋಡಿರಿ. ಇದನ್ನು ಇವಾಗ ಹಾಲು ಹಾಕ್ಕೊಂಡು ನಾನು ಇಷ್ಟು ಕಲಿಸ್ಕೊಂಡೆ ರೀ. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿ. ತುಂಬ ಹಾಲು ಹಾಕೋಬೇಕಂತ ಇಲ್ಲ ಅಂತ ಹೇಳಿದೆ ನೋಡಿ, ಜಾಸ್ತಿ ಬ್ಯಾಡ್ರಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು.
ಇವಾಗ ನಾನು ನೀರು ಹಾಕ್ಕೊಂಡು ಇವಾಗ ಚಪಾತಿ ಮಾಡ್ತೇವೆ ನೋಡಿರಿ. ಆ ಹದಕ್ಕೆ ಒಂದು ಸ್ವಲ್ಪ ಚಪಾತಿ ಹಿಟ್ಟಿನಕಿಂತ ಒಂದು ಸ್ವಲ್ಪ ಟೈಟ್ ಅಂದ್ರೆ ಗಟ್ಟಿ ನಾದ್ಕೋಬೇಕು ರೀ. ನಾನಿದು ಇವಾಗ ನಾದಿ ತೊಗೋತೀನಿ ನೋಡಿರಿ. ಸ್ವಲ್ಪ ಗಟ್ಟಿ ನಾದ್ಕೊಂಡ್ರೆ ಸಾಕು ರೀ. ತುಂಬ ಗಟ್ಟಿನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಂಗಂತೇಳಿ ತುಂಬ ತಿಳಿನೂ ಮಾಡೋಕ್ಕಿಲ್ಲ. ಸ್ವಲ್ಪ ಚಪಾತಿ ಹಿಟ್ಟಿನಕಿಂತ ಸ್ವಲ್ಪ ಟೈಟ್. ಇದು ನಾನು ಇವಾಗ ನೀರು ಹಾಕಿ ಕಲಸ್ಕೋತೀನಿ ನೋಡಿರಿ. ನಾನು ನೀರು ತೊಗೊಂಡಿದ್ದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾದ್ಕೊಳ್ಳಮ್ರಿ. ಒಮ್ಮೆಲೆ ಹಾಕೊಳಕ್ಕೆ ಹೋಗ್ಬಾರ್ದು. ನೀರು ತೊಗೊಂಡು ಸ್ವಲ್ಪ ನಾನು ಇವಾಗ ಇದನ್ನು ನಾದಿ ತೊಗೋತೀನಿ ನೋಡಿರಿ. ನಾನು ಈ ರೀತಿ ಕಲಿಸ್ಕೊಂಡು ತೊಗೊಂಡಿನಿ. ಇಷ್ಟಾದ್ರೆ ಸಾಕು. ಎಷ್ಟು ಚೆಂದಾಗೈತೆ ನೋಡಿರಿ. ಇಷ್ಟಾದ್ರೆ ಸಾಕು ರೀ. ಇವಾಗ ಇದನ್ನು ಒಂದು ಸೈಡಿಗೆ ಎತ್ತಿಟ್ಬಿಡಮ್ರಿ ಸ್ವಲ್ಪ. ಯಾಕಂದ್ರೆ ನಾವು ಆಲೂಗಡ್ಡೆ ಸ್ಟೆಪ್ಪಿಂಗ್ ಮಾಡ್ಕೊಳ್ಳೋ ತನಕ ಇದನ್ನು ನೆನಿತೈತಿ. ಹಿಟ್ಟು ಕೂಡ ನಾದಿಟ್ಟಿವಲ್ರಿ, ನೆನಿತೈತಿ. ಸ್ವಲ್ಪ ಮುಚ್ಚಿಬಿಟ್ಟು ಸೈಡಿಗೆ ಇಟ್ಬಿಡಮ್ರಿ. ಇದನ್ನು ಸ್ಟೆಪ್ಪಿಂಗ್ನ ರೆಡಿ ಮಾಡ್ಕೊಳ್ಳೋಮತ್ರಿ ನೋಡಿರಿ. ನಾನಿಲ್ಲಿ ಗ್ಯಾಸ್ ಹಚ್ಚಿ ಕಡೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡೇನ್ರಿ. ಅದು ಒಂದು ಸ್ವಲ್ಪ ಎಣ್ಣೆ ಕಾಯಿಲ್ರಿ. ಎಣ್ಣೆ ಕಾಯಿದ ನಂತರ ನಾವು ಫಸ್ಟಿಗೆ ಸ್ವಲ್ಪ ಹಸಿ ಶುಂಠಿ ರೀ, ಅಂದ್ರೆ ಹಸಿ ಅಲ್ಲನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿರಿ. ಅದನ್ನು ಸೇರಿಸ್ಕೊಳಮ್ರಿ. ಇವಾಗ ಒಂದು ಸ್ವಲ್ಪ ಕೈದೈತ್ರಿ. ಹಸಿ ಶುಂಠಿ ಹಾಕೊಂಡೇನ್ರಿ. ಹಸಿ ಶುಂಠಿ ಹಾಕ್ಕೊಂಡು ಬಳಕ ಸಣ್ಣಗೆ ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿನ ಸೇರ್ಸಮ್ರಿ. ಈರುಳ್ಳಿ ಹಾಕೊಳಕತ್ತೀನಿ ನೋಡಿರಿ. ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ ಇದನ್ನು. ಈ ಈರುಳ್ಳಿ ಹಾಕೊಂಡು ಬಳಕ ಒಂದು ಸ್ವಲ್ಪ ನಾವು ಇದನ್ನು ತಿರುವಮತ್ರಿ. ಅಂದ್ರೆ ಸ್ವಲ್ಪ ಫ್ರೈ ಅಲ್ರಿ. ಈರುಳ್ಳಿ ಫ್ರೈ ಆಯ್ತಂದ್ರೆ ಚೆನ್ನಾಗಿರ್ತವ್ರಿ ಟೇಸ್ಟ್. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಹಸಿ ಶುಂಠಿ ಈರುಳ್ಳಿ ಮಾತ್ರ ಹಾಕೊಂಡ್ರಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೋಡಿರಿ. ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗೈತಿ. ಸ್ವಲ್ಪ ಜೀರಿಗೆ ಹಾಕೊಳಕತ್ತೀನಿ ಸ್ನೇಹಿತರೆ. ಇಲ್ಲಿ ಹಸಿ ಈರುಳ್ಳಿ ತಪ್ಪಲ ಮತ್ತು ಅದರೊಳಗೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಐತ್ರಿ. ಅದು ಕಾಣಿಸ್ತಾ ಇಲ್ಲ. ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸಾಕ್ರಿ ಒಂದೇ. ಯಾಕಂದ್ರೆ ನಾನು ಇದಕ್ಕೆ ಅಚ್ಚಕಾರದ ಪುಡಿ ಹಾಕೋತೀನಿ ರೀ. ಅದಕ್ಕೆ ಒಂದು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡೀನಿ. ಅದು ಕಾಣಿಸ್ತಾ ಇಲ್ಲ. ಅದರೊಳಗೆ ಕಲ್ತು ಬಿಟ್ಟೈತ್ರಿ. ಅದನ್ನು ಹಸಿ ಮೆಣಸಿನ್ಕಾಯಿ ಇಷ್ಟ ಇರೋರು ಸೇರಿಸ್ಕೋರಿ. ಅಚ್ಚಕಾರದ ಪುಡಿ ಬೇಡ ಅಂದ್ರೆ, ಒಂದು ವೇಳೆ ಅಚ್ಚಕಾರದ ಪುಡಿ ಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೋಬೋದು ರೀ ನೋಡಿರಿ. ನಾನಿಲ್ಲಿ ಹಸಿ ಈರುಳ್ಳಿ ತಪ್ಪಲ ಇಟ್ಟಿದೆ ನೋಡಿರಿ. ಅದನ್ನು ಸೇರಿಸ್ಕೊಂಡಿನಿ. ಇವಾಗ ಒಂದು ಸ್ವಲ್ಪ ಕೈಯನ್ನು ಮುರಿದ್ಬಿಟ್ಟು ಕರಿಬೇವಿನ ಸೊಪ್ಪನ್ನ ಹಾಕೊಳ್ಕತ್ತೀನಿ ರೀ. ಒಂದು ಎರಡು ಎಲೆಯಷ್ಟು ಕರಿಬೇವಿನ ಸೊಪ್ಪು. ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದೆ ರೀ. ಕೊತ್ತಂಬರಿ ಸೊಪ್ಪು ಹಾಕೊಳ್ಕತ್ತೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂಥ ಟೊಮೊಟೊ ಕೂಡ ನಾನು ಇವಾಗ ಸೇರಿಸ್ಕೊಳ್ಕತ್ತೀನಿ ನೋಡಿರಿ. ಟೊಮೊಟೊ ಹಾಕೊಂಡು ಬಳಿಕ ಸ್ವಲ್ಪ ತಿರುವಮತ್ರಿ. ಫಸ್ಟ್ ನಮಗಿಲ್ಲಿ ಈರುಳ್ಳಿ ಬೇಗ ಮೆತ್ತಗಾಗಬೇಕು ರೀ. ಒಂಜಾರು ಈರುಳ್ಳಿ ಕಲರ್ ಚೇಂಜ್ ಆಯ್ತು ಅಂದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಟೊಮೊಟೊ ಕೂಡ ಇವಾಗ ಒಂದು ಸ್ವಲ್ಪ ಮೆತ್ತಗಾಗಬೇಕು ರೀ. ಅದು ಮೆತ್ತಗಾಗಬೇಕಾದ್ರೆ ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸ್ತೀನಿ ನಾನು ಇವಾಗ. ಅದಕ್ಕೆ ನೋಡಿರಿ ಇಲ್ಲಿ ಒಂದು ಸ್ವಲ್ಪ ಅರಿಶಿಣ ಹಾಕೊಳಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳಕತ್ತೀನಿ ರೀ. ಯಾಕಂದ್ರೆ ನೋಡಿ ಹಾಕೋಬೇಕು ರೀ. ಆಲ್ರೆಡಿ ನಾವು ಹಿಟ್ಟು ನಾದಬೇಕಾದ್ರೆ ಹಿಟ್ಟಿಗೂ ಕೂಡ ಒಂದು ಸ್ವಲ್ಪ ಹಾಕ್ಕೊಂಡಿರ್ತೀವಿ. ಅದಕ್ಕೆ ನೋಡ್ಕೊಂಡ್ಬಿಟ್ಟು ಉಪ್ಪನ್ನ ಹಾಕೊಳ್ಳೋದು. ಇವಾಗ ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ತಿರುವಂದು ಅಂದ್ರೆ ಟೊಮೊಟೊ ಬೇಗ ಮೆತ್ತಗಾಕಲ್ಲ ಹೇಳಿ ಹಾಕೊಳ್ಳೋದ್ರಿ ಇಷ್ಟು ಬೇಗ. ಇವಾಗ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಅದೆಲ್ಲ ಕಡೆ ಕಲಿಯಂಗೆ ತಿರುವಮತ್ರಿ. ಇವಾಗ ಉಪ್ಪು ಹಾಕೊಂಡಿವ್ರಿ. ಟೊಮೊಟೊನೂ ಕೂಡ ಮೆತ್ತಗಾಗ್ತದೆ. ಇವಾಗ ಕಟ್ ಮಾಡಿ ಇಟ್ಟಿರುವಂಥ ಮೆಂತ್ಯ ಸೊಪ್ಪು ನೋಡಿರಿ. ಕಟ್ ಮಾಡಿ ಇಟ್ಟಿರುವಂಥ ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡೇನ್ರಿ ನಾನಿದು. ಇವಾಗ ಎಷ್ಟು ಕಾಣಿಸ್ತೈತೆ ನೋಡಿರಿ. ನಾವು ಇದನ್ನು ಹಾಕ್ಕೊಂಡು ನಾವು ಇವಾಗ ತಿರುವುದೇ ಅಂದ್ರೆ ಇವಾಗ ನೋಡಿ ತುಂಬ ಒಂದು ಕಿಷ್ಟೇ ಕಾಣಿಬಿಡ್ತದೆ. ಕರಿಗಿಬಿಟ್ಟು ಈ ಒಗ್ಗರಣೆ ಒಳಗೆ ಕರಿಗಿಬಿಡ್ತದೆ ರೀ. ಕರಿಗಿ ಕಿಟ್ಟು ಕಾಣಿಸ್ತದೆ ರೀ. ಇವಾಗ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ತೀವಿ. ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಮೆಂತ್ಯ ಸೊಪ್ಪಿನ ಪರೋಟ ಅಂತೂ ತುಂಬ ಇಷ್ಟಪಡ್ತೀರ ನೀವು. ಪದೇ ಪದೇ ಮಾಡಿ ತಿಂತಾ ಇರ್ತೀರ. ಅಷ್ಟು ಚೆನ್ನಾಗಿ ಆಗ್ತಾವ್ರಿ ಮೆಂತ್ಯ ಸೊಪ್ಪಿನ ಪರೋಟ ನೋಡಿರಿ. ನಾನಿಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡೆ ನೋಡಿರಿ. ಇದು ಒಂದು ಸ್ವಲ್ಪ ಮಿಕ್ಸ್ ಆದ್ರಿ. ಇದ್ರೊಳಗೆ ಮಿಕ್ಸ್ ಆದ ನಂತರ ಆಲೂಗಡ್ಡೆ ತೊಗೊಂಡಿದ್ದೇವಲ್ರಿ, ಆಲೂಗಡ್ಡಿನ ಹಾಕೊಳ್ಳೋ ಮತ್ತೆ. ಇದು ಒಂದು ಸ್ವಲ್ಪ ಫ್ರೈ ಆಲ್ರಿ ನೋಡಿರಿ. ಮೆಂತ್ಯ ಪಲ್ಯ ಒಂದು ಸ್ವಲ್ಪ ಫ್ರೈ ಆಗೈತ್ರಿ. ಆಲ್ರೆಡಿ ನಾನಿಲ್ಲಿ ಆಲೂಗಡ್ಡಿನ ಕುದಿಸಿ ತೊಗೊಂಡಿದ್ದೆ ನೋಡಿರಿ. ಮೀಡಿಯಮ್ ಸೈಜ್ ಇರೋಂಥ ಒಂದು 4 ಆಲೂಗಡ್ಡಿನ ನಾನಿಲ್ಲಿ ಕುದಿಸಿ ತೊಗೊಂಡಿದ್ದೀನಿ ನೋಡಿ.
ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇರೋಂಥ ಆಲೂಗಡ್ಡೆನ ಕುದಿಸಿ ತೊಗೊಂಡು ಚೆನ್ನಾಗಿ ಫಸ್ಟಿಗೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ಸ್ವಲ್ಪ ಈ ರೀತಿ ಫಸ್ಟ್ ಮಿಕ್ಸ್ ಮಾಡ್ಕೊಂಬಿಡೋಣ. ಆ ನಂತರ ಇದಕ್ಕೆ ಖಾರನ ಸೇರಿಸ್ಕೊಂಬಿಡೋಣ. ಇವಾಗ ಆಲೂಗಡ್ಡೆನ ನಾವು ನೋಡಿರಿ, ಇವಾಗ ಆಲೂಗಡ್ಡೆ ಒಂದು ಸ್ವಲ್ಪ ನಾವು ಈ ರೀತಿ ಒಡೆದು ತೊಗೊಳ್ಳೋಣ. ಅಂದರೆ ಈ ರೀತಿ ಒಂದು ಚಮಚ ಸಹಾಯದಿಂದ ಹೊಡೆದ್ವಿ ಅಂದ್ರೆ ತುಂಬ ಚೆನ್ನಾಗಿ ಮೆತ್ತಗಾಗಿಬಿಡ್ತದೆ ರೀ ಆಲೂಗಡ್ಡೆ. ಈ ರೀತಿ ಮಾಡ್ಕೊಂಡೇವೆ ಅಂದ್ರೆ ಇವಾಗ ಇದಿಷ್ಟು ಆಲೂಗಡ್ಡಿನ ನಾನು ಇದೇ ರೀತಿ ಮೆತ್ತಗೆ ಮಾಡಿ ತೊಗೋತೀನಿ. ನೋಡಿರಿ ಎಷ್ಟು ಸಖತ್ತಾಗಿ ಇವಾಗಲೇ ಘಮ ಬರ್ತಾ ಇದೆ. ಆ ಮೆಂತ್ಯ ಸೊಪ್ಪಿಂದು ಮತ್ತು ಈ ಆಲೂಗಡ್ಡೆ ಮಿಕ್ಸ್ ಆಗ್ಯದಲ್ರಿ, ಸಖತ್ತಾಗಿ ಘಮ ಬರಕತ್ತದ ಮೆಂತ್ಯ ಸೊಪ್ಪಿಂದು. ನೋಡಿರಿ, ಇದನ್ನು ಈ ರೀತಿ ನಾನು ಮೆತ್ತಗೆ ಮಾಡಿ ತೊಗೋತೀನಿ. ನೋಡಿರಿ, ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ತೊಗೊಂಡಿನಿ. ನೋಡಿರಿ ಈ ರೀತಿ ಅಂದ್ರೆ ಚೆನ್ನತೆಗೆ ಆಲೂಗಡ್ಡಿನ ಒಡ್ಕೊಂಬಿಡ್ಬೇಕ್ರಿ ನೀಟಾಗಿ. ಈ ರೀತಿ ನೋಡಿರಿ, ಇವಾಗ ಈ ರೀತಿ ಮಾಡಿದ್ದೀನಿ. ಇವಾಗ ಇದಕ್ಕೆ ಇಲ್ಲಿ ಸ್ವಲ್ಪ ಚಾಟ್ ಮಸಾಲ ತೊಗೊಂಡಿನಿ ರೀ. ತುಂಬ ಟೇಸ್ಟ್ ಆಗ್ತದೆ ರೀ ಚಾಟ್ ಮಸಾಲ ಹಾಕೊಳ್ಳೋದ್ರದಿಂದ. ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಸ್ವಲ್ಪ ಮನ್ಯಾಗ ಮಾಡಿರುವಂಥ ಮಸಾಲೆ ಖಾರ ರೀ, ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ಕೊಂಡಿನಿ ರೀ. ಇದಿಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೀಟಾಗಿ ಎಲ್ಲ ಮಸಾಲಾನ ಕರೆಕ್ಟಾಗಿ ಖಾರ ಎಲ್ಲ ಕಡೆ ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ. ಇಲ್ಲಿ ಕಂಪ್ಲೀಟಾಗಿ ನಾನು ಇದನ್ನು ರೆಡಿ ಮಾಡ್ಕೊಂಡೆ. ಸಖತ್ತಾಗಿ ಬಂದೈತೆ ರೀ. ಇವಾಗ ಇದಕ್ಕೆ ಗ್ಯಾಸ ಫಸ್ಟ್ ಬಂದ್ ಮಾಡ್ಕೊಂಬಿಡ್ತೀನಿ. ನಾನು ಗ್ಯಾಸ್ ಬಂದ್ ಮಾಡ್ಕೊಂಡೆ ರೀ. ಗ್ಯಾಸ್ನ ಬಂದ್ ಮಾಡ್ಕೊಂಡ ನಂತರ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊತೀನಿ ರೀ. ಗ್ಯಾಸ್ ಬಂದ್ ಮಾಡಿ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ. ನಿಂಬೆಹಣ್ಣು ಹಿಂಡ್ಕೊಳ್ಳೋದ್ರಿಂದ ಇವಾಗ ನಾವೇನು ಸ್ಟೆಪ್ಪಿಂಗ್ ಮಾಡ್ಕೊಂಡಿವಲ್ಲ ರೀ, ತುಂಬ ಚೆನ್ನಾಗಿರುತ್ತೆ. ಖಾರ ಹುಳಿ ಚೆನ್ನಾಗಿರುತ್ತೆ ರೀ. ಹಾಗಾಗಿ ನಾನು ನಿಂಬೆಹಣ್ಣನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಆಲ್ರೆಡಿ ಗ್ಯಾಸನ್ನ ಬಂದ್ ಮಾಡಿದ್ದೀನಿ ರೀ. ನಿಂಬೆಹಣ್ಣನ್ನು ಹಿಂಡ್ಕೊಳ್ಬೇಕಾ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಮಿಕ್ಸ್ ಮಾಡ್ಕೊಂಡೇವು ಅಂದ್ರೆ ನಿಂಬೆಹಣ್ಣು ಎಲ್ಲ ಕಡೆ ಹೊಂದ್ಕೊಳತ್ತದಲ್ಲ ರೀ. ಹಾಗಾಗಿ ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡೇನಿ ರೀ. ಇದನ್ನು ನಾನು ಒಂದು ಪ್ಲೇಟಿಗೆ ತೊಗೊಂಡ್ಬಿಡ್ತೀನಿ ರೀ. ಇದು ಇವಾಗ ಕಂಪ್ಲೀಟಾಗಿ ತಣ್ಣಗಾಗಬೇಕು ರೀ. ತಣ್ಣಗಾದ ನಂತರ ನಾವು ಮೆಂತ್ಯ ಸೊಪ್ಪಿನ ಪರೋಟ ರೆಡಿ ಮಾಡ್ಕೊಳ್ಳೋಣ ರೀ. ನೋಡಿರಿ, ಇವಾಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೆ. ಇವಾಗ ತಣ್ಣಗಾಗೈತೆ ರೀ. ನೋಡಿರಿ, ದೊಡ್ಡ ಸೈಜ್ ಮಾಡ್ಕೊಳ್ಳೋರು ದೊಡ್ಡ ಸೈಜ್ ಕೂಡ ಮಾಡ್ಕೋಬೋದು, ಚಿಕ್ಕ ಸೈಜ್ ಮಾಡ್ಕೊಳ್ಳೋರು ಚಿಕ್ಕ ಸೈಜ್ ಕೂಡ ಮಾಡ್ಕೋಬೋದು ಪರೋಟ. ಇವಾಗ ನೋಡಿರಿ, ನಾನು ಸಣ್ಣದಾಗಿ ಈ ರೀತಿ ಉಂಡೆಗಳನ್ನು ಮಾಡಿ ಇಟ್ಕೊಳಕತ್ತೀನಿ ನೋಡಿರಿ. ಈ ರೀತಿ ನಾವು ಉಂಡೆಗಳನ್ನ ರೆಡಿ ಮಾಡಿ ಇಟ್ಟಿವಂದ್ರೆ ನಮಗೆ ಪಟ ಅಂತ ಮಾಡ್ಕೋಬೋದು ರೀ. ನೋಡಿ ಈ ರೀತಿ ಯಾವ ಸೈಜ್ ಬೇಕು ನೋಡ್ಕೊಂಡು ಆ ಸೈಜ್ ರೆಡಿ ಮಾಡ್ಕೊಳ್ಳೋದು. ನಾನಿಲ್ಲಿ ಈ ಸೈಜ್ ಮಾಡ್ಕೊಳಕತ್ತೀನಿ ನೋಡಿರಿ. ಈ ರೀತಿ ನಾನು ಪರೋಟನ ಸ್ಟೆಪ್ಪಿಂಗ್ ರೆಡಿ ಮಾಡಿ ಇಟ್ಕೋತೀನಿ ನೋಡಿರಿ. ಇದೇ ರೀತಿ ನಾನು ಮಾಡಿ ತೊಗೋತೀನಿ ರೀ. ನೋಡಿರಿ, ಈ ರೀತಿ ನಾನು ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಆಲ್ರೆಡಿ ಹಿಟ್ಟು ಕೂಡ ನೆಂದೈತಿ ರೀ. ನೋಡಿರಿ, ಹಿಟ್ಟು ಕೂಡ ಚೆನ್ನಾಗಿ ನೆಂದೈತಿ. ಇವಾಗ ರೆಡಿ ಮಾಡಮ್ ಬರ್ರಿ ಪರೋಟ. ಸೂಪರಾಗಿರೋಂಥ ಪರೋಟ ರೆಡಿ ಮಾಡಮ್ ರೀ. ನೋಡಿರಿ ಎಷ್ಟು ಚೆಂದ ನೆಂದೈತಿ. ನಾನು ಒಂದು ಬೌಲ್ ಒಳಗೆ ತಕ್ಕೋತೀನಿ. ಇವಾಗ ನಮ್ಗೆ ಸ್ಟೆಪ್ಪಿಂಗು ರೆಡಿ ಆಯಿತು, ಹಿಟ್ಟು ಕೂಡ ರೆಡಿ ಅದ ರೀ. ಇವಾಗ ಪಟ ಅಂತ ಪರೋಟ ಮಾಡೋದು ಅಂತ ಉಳಿದೈತಿ ನೋಡಿ. ಬರ್ರಿ ಇವಾಗ ಪರೋಟ ಮಾಡೋಣ. ನೋಡಿರಿ, ನಾನಿಲ್ಲಿ ಕೈ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಕಣಕನ ತೊಗೊಂಡಿನಿ, ಅಂದರೆ ಹಿಟ್ಟು ತೊಗೊಂಡಿನಿ ರೀ. ಇವಾಗ ಇಲ್ಲಿರಂತ ಮುಂಚೆನೇ ರೆಡಿ ಮಾಡಿ ಇಟ್ಟಿದ್ದೀವಲ್ರಿ ಮೆಂತ್ಯ ಸೊಪ್ಪಿನ ಸ್ಟೆಪ್ಪಿಂಗ್ನ ಈ ರೀತಿ ನಾವು ಮಾಮೂಲಿ ಒಬ್ಬಟ್ಟು ಮಾಡ್ತೇವೆ ನೋಡಿರಿ, ಅಂದ್ರೆ ಹೋಳಿಗೆ ಮಾಡ್ತೇವೆ ನೋಡಿರಿ, ಅದೇ ಸೇಮ್ ಹೂರಣ ಹೆಂಗೆ ತುಂಬ್ಕೋತೇವೆ ನೋಡಿರಿ ಅದೇ ರೀತಿಯೇ ಮಾಡ್ಕೊಳ್ಳೋದು. ತುಂಬ ಸಿಂಪಲಾಗಿ ಈಜಿಯಾಗಿ ಮಾಡ್ಕೋಬೋದು ನೋಡಿರಿ. ಇದ್ರಾಗ ದೊಡ್ಡ ಸೈಜ್ ಬೇಕಂದ್ರೆ ನೀವು ದೊಡ್ಡ ಸೈಜನ್ನು ಮಾಡ್ಕೋಬೋದು, ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜು ಕೂಡ ಮಾಡ್ಕೋಬೋದು. ಇಲ್ಲಿ ನಾವು ಸ್ವಲ್ಪ ತಗಡಕ್ಕೆ ಎಣ್ಣೆ ಹಚ್ಕೊಂಡ್ಬಿಟ್ಟು ತೀಡ್ಕೋಬೇಕು ಇದನ್ನ ನೋಡಿರಿ.
ಇದು ನೀವು ದಪ್ಪ ಬೇಕಾದ್ರೂ ತೀಡ್ರಿ ಅಥವಾ ಸಣ್ಣ ಬೇಕಾದ್ರೂ ಅಂದ್ರೆ ಭಾಳ ತಿಳುವು ಬೇಕಾದ್ರೂ ತೀಡ್ಕೋಬೋದು. ಕೆಲವರಿಗೆ ತಿಳುವು ಭಾಳ ಇಷ್ಟಪಡೋಂಗಿಲ್ಲ, ತುಂಬ ಸ್ವಲ್ಪ ಮೀಡಿಯಮ್ನಾಗ ಇಷ್ಟಪಡ್ತಾರೆ. ನಿಮಗೆ ಯಾವ ರೀತಿ ಇಷ್ಟ ಇರುತ್ತೋ ಆ ರೀತಿ ನೀವು ತೀಡ್ಕೊಂಡು ಈ ರೀತಿ ಕೈಯಿಂದ ಒಂದು ಸ್ವಲ್ಪ ಹಿಂಗಂದ್ರೆ ಸಾಕ್ರಿ, ಪರೋಟ ರೆಡಿಯಾಗಿ ಹೋಗ್ತಾವೆ ರೀ. ನಾನು ಇಷ್ಟೇ ಮಾಡ್ಕೊತೀನಿ, ತುಂಬ ದೊಡ್ಡೂ ಮಾಡ್ಕೊಳಂಗಿಲ್ಲ, ಹಂಗಂತೇಳಿ ತುಂಬ ಸಣ್ಣ ಕೂಡ ಮಾಡ್ಕೊಳಂಗಿಲ್ಲ ರೀ. ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ತೀಡಿ ಈ ರೀತಿ ಅಂದ್ರೆ ಸಾಕ್ಬೋದು. ನಾವು ಇದನ್ನು ಭಾಳ ತಿಳುವು ಮಾಡ್ಕೊಂಡೇವಂದ್ರೆ ತಿನ್ನೋಕೆ ಅಷ್ಟೊಂದು ಟೇಸ್ಟ್ ಇರೋಂಗಿಲ್ಲ ರೀ. ಒಂದು ಸ್ವಲ್ಪ ಇವಾಗ ನೋಡಿರಿ ನಾನು ಇದು ಮಾಡಿದ್ದೀನಿ, ಈ ರೀತಿ ಇದ್ರೆ ಸಾಕ್ರಿ. ಇಷ್ಟಿತ್ತಪ್ಪ ಅಂದ್ರೆ ತುಂಬ ಟೇಸ್ಟ್ ಇರುತ್ತೆ ರೀ. ನಾನು ಎಲ್ಲ ಪರೋಟನ ಇದೇ ಥರ ಮಾಡಿ ತೊಗೋತೀನಿ ನೋಡಿರಿ. ಇವಾಗ ನಾನು ಗ್ಯಾಸಿನ ಮ್ಯಾಗ ತವ ಕೂಡ ಇಟ್ಟೀನಿ ರೀ, ಸ್ವಲ್ಪ ಬಿಸಿ ಅಲ್ರಿ. ಅದು ಬಿಸಿ ಆದ ನಂತರ ಇದನ್ನು ಒಯ್ದು ತವದಾಗ ಹಾಕಿ ಬೈಸಮ್ರಿ. ನೋಡಿರಿ ನಾನಿಲ್ಲಿ ತವ ಎಣ್ಣೆ ಹಚ್ಚಿ ಕೂಡ ಇಟ್ಟಿದ್ದೀನಿ ಆಲ್ರೆಡಿ, ಸ್ವಲ್ಪ ಬಿಸಿ ಕೂಡ ಆಗೈತೆ ರೀ. ಇವಾಗ ರೆಡಿ ಮಾಡಿ ಇಟ್ಟಿರುವಂಥ ಈ ಪರೋಟನ ಹಾಕೊಳ್ಳೋಮತ್ತ ರೀ. ಟೇಸ್ಟ್ ಅಂತೂ ಭಾಳ ಚೆನ್ನಾಗಿರ್ತದೆ ರೀ. ಇದು ಒಂದು ಮೈ ಕರೆಕ್ಟಾಗಿ ರೆಡಿ ಆಗ್ರಿ. ಇವಾಗ ಇದನ್ನು ಹೊಳ್ಳಿ ಹಾಕೋಣ. ಮಸ್ತ್ ರೆಡಿ ಆಗ್ತಾವ್ರಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದು ನೋಡಿರಿ. ತುಂಬ ಒಳ್ಳೆಯದು ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದೇ ರೀ ಮೆಂತ್ಯ ಸೊಪ್ಪು. ಇದನ್ನು ಚೆನ್ನಾಗಿ ರೆಡಿ ಮಾಡ್ಕೊಳ್ಳೋದು. ನಿಮಗೆ ಇದಕ್ಕಿಂತ ತಿಳುವು ಬೇಕಂದ್ರೆ ನೀವು ಇದಕ್ಕಿಂತ ತಿಳುವು ಮಾಡ್ಕೋಬೋದು ರೀ. ನನಗೆ ಇಷ್ಟೇ ಸಾಕಂದು ನಾನು ಅಷ್ಟೇ ಮಾಡ್ಕೊಂಡೀನಿ ರೀ. ಇವಾಗ ಚೆನ್ನಾಗಿ ಇದನ್ನು ಎರಡೂ ಮೈ ತಿರುಗಿ ಹಾಕಿ ಇದನ್ನು ಬೇಯಿಸ್ಕೊಂಡು ತೊಗೋಬೇಕಾಗ್ತದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರ್ತಾವೆ ರೀ ಸ್ನೇಹಿತರೆ. ಇದನ್ನು ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೊಂಡ್ರೆ ರೆಡಿಯಾಗಿಬಿಡ್ತದೆ ರೀ. ನೋಡಿರಿ ಸಖತ್ತಾಗಿ ರೆಡಿ ಆಯಿತು. ಎರಡೂ ಮೈ ನಾನು ಕರೆಕ್ಟಾಗಿ ಬೇಯಿಸಿ ತೊಗೊಂಡಿದ್ದೀನಿ. ಇವಾಗ ಇದು ಅಂತೂ ರೆಡಿ ಆಯ್ತು ರೀ. ನೋಡಿರಿ ಘಮ ಅಂತೂ ಸಖತ್ತಾಗಿ ಬರಕತ್ತದ ಸ್ನೇಹಿತರೆ. ಇವಾಗ ಇದೇ ಥರ ನಾನು ಇನ್ನೊಂದು ಕೂಡ ಮಾಡ್ತೀನಿ ನೋಡಿರಿ ನಾನಿಲ್ಲಿ ಇನ್ನೊಂದು ಕೂಡ ರೆಡಿ ಮಾಡ್ಕೊಂಡೀನಿ ಅದೇ ಸೈಜ. ಇದನ್ನು ಕೂಡ ಚೆನ್ನಾಗಿ ಇವಾಗ ಬೇಯಿಸಿ ತೊಗೊಳ್ಳೋಣ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಘಮ ನೋಡ್ರಿ, ಮೆಂತ್ಯ ಸೊಪ್ಪಿನ ಘಮ ಹೆಂಗೆ ಬರಕತ್ತದ ಅಂದ್ರೆ ಸಖತ್ತಾಗಿ ಬರಕತ್ತದ. ಇದು ಚೆನ್ನಾಗಿ ಒಂದು ಮೈ ಬೇಯಿಸಿ ತೊಗೊಳಮ್ರಿ. ಇವಾಗ ಇದನ್ನು ಹಳ್ಳಿ ಹಾಕೊಳ್ಳೋಣ ನೋಡಿ. ಸಖತ್ತಾಗಿ ಪರೋಟ ರೆಡಿ ಆಗ್ತವೆ. ಬಿಸಿ ಬಿಸಿದಂತೂ ತುಂಬ ಚೆನ್ನಾಗಿರುತ್ತದ. ಹಂಗಂತೇಳಿ ತಣ್ಣಗಾಗಿದೇನು ರುಚಿ ಇರಲ್ಲ ಅಂತಲ್ರಿ, ತಣ್ಣಗಾಗಿದ್ದು ಕೂಡ ಒಂಥರ ರುಚಿನೇ ಇರುತ್ತೆ. ನಾವು ಹೆಂಗೆ ಬೇಕಾದ್ರೆ ತಿನ್ಬೋದು, ತಣ್ಣಗೆ ಮಾಡಿ ಕೂಡ ತಿನ್ಬೋದು ಅಥವಾ ಬಿಸಿ ಬಿಸಿ ಪರೋಟ ಕೂಡ ತಿನ್ಬೋದು ರೀ. ಹೆಂಗೆ ತಿಂದರೂ ಕೂಡ ಎಲ್ಲರಿಗೂ ಇಷ್ಟ ಆಗಿಬಿಡ್ತದೆ, ಆ ಥರ ಟೇಸ್ಟ್ ಇರುತ್ತೆ ಇದು ಮೆಂತ್ಯ ಸೊಪ್ಪಿನ ಪರೋಟ. ಖಂಡಿತ ಒಂದು ಸಲ ಟ್ರೈ ಮಾಡಿರಿ ಸ್ನೇಹಿತರೆ, ನೀವು ಕೂಡ ಭಾಳ ಇಷ್ಟಪಡ್ತೀರ ಅಂತ ಅನ್ಕೋತೀನಿ. ಹೊಳ್ಳೆ ಹಾಕಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ತುಂಬ ದಪ್ಪನೂ ಮಾಡ್ಕೋಬಾರ್ದು ರೀ, ಹಂಗಂತೇಳಿ ತುಂಬ ತಿಳುವೂ ಮಾಡ್ಕೋಬಾರ್ದು. ಇವಾಗ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿರಿ, ಮೀಡಿಯಮ್ನಾಗೆ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ ರೀ. ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ, ಸಖತ್ತಾಗಿ ರೆಡಿ ಆಗ್ತಾವೆ. ಇವಾಗ ಇದೆಲ್ಲ ಮೆಂತ್ಯ ಪರೋಟ ನಾನು ಇದೇ ರೀತಿ ರೆಡಿ ಮಾಡಿ ತೊಗೋತೀನಿ ನೋಡಿರಿ. ರೆಡಿ ಆದ ನೋಡಿರಿ ಸ್ನೇಹಿತರೆ, ನಾವು ಮಾಡಿರುವಂಥ ಮೆಂತ್ಯ ಸೊಪ್ಪಿನ ಪರೋಟ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ರೀ. ಖಂಡಿತ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿರಿ, ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನೋಡೋಕ್ಕಷ್ಟೇ ಅಲ್ರಿ, ತಿನ್ನೋಕ್ಕೂ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ನಾವು ಮಾಡಿರುವಂಥ ಮೆಂತ್ಯ ಸೊಪ್ಪಿನ ಪರೋಟ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಇಷ್ಟೊತ್ತನ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.